ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಕ್ಷೇತ್ರ ಪ್ರಮುಖವಾದದ್ದು. ಈ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿ 35 ವರ್ಷಗಳಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿ ಕ್ಷೇತ್ರದ ಜನರಿಗಾಗಿ ಸೇವೆ ಮಾಡುತ್ತಿರುವ ಶ್ರೀ ಕೆ ವಸಂತ ಬಂಗೇರ ಅವರು ಇಂದಿನ ಜನನಾಯಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ರಾಜಕೀಯದ ಪಯಣ ಹಾಗೂ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಮ್ಮ ಜೊತೆ ಮಾತಾಡಿದ್ದು ಹೀಗೆ. ವಿರೋಧ ಪಕ್ಷದಿಂದ ಸ್ಪರ್ಧಿಸುವ ನಾಯಕನ ಬಗ್ಗೆ ನಿಮ್ಮ ಮಾತುಗಳು ಹಾಗೂ ಅವರಿಗೆ ಯಾವ ರೀತಿ ಸ್ಪರ್ಧೆಯನ್ನು ತಾವು ನೀಡ್ತೀರಿ? ನನ್ನ ಮುಂದೆ BJPಯಲ್ಲಿ ಹರೀಶ್ ಪೂಂಜಾ ಅಂತ ಹೇಳುವವರು ಯುವಕ, ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಿಂದೆನೂ ಕೂಡ ನನ್ನೊಟ್ಟಿಗೆ ಅನೇಕ ಜನ ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲೂ ಯುವಕರಿದ್ದರು. ಆ ಎಲ್ಲ ಯುವಕರನ್ನು ಮೀರಿಸುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ನನಗೂ ಪ್ರಾಯ ಆಗಿದೆ ಅಂತ ಹೇಳುವಂಥ ಭಾವನೆ ನನ್ನಲ್ಲಿಲ್ಲ. ನನ್ನ ಆರೋಗ್ಯ ಸರಿ ಇರಲಿಲ್ಲ, ಈಗ ಆರೋಗ್ಯ ಸರಿಯಾಗಿದೆ. ಆ ಆರೋಗ್ಯವನ್ನು ಬಸ್ಸಿನಲ್ಲಿ ಇಟ್ಟುಕೊಂಡು ಯಾವ ಯುವಕರನ್ನು ಕೂಡ ಎದುರಿಸುವಂಥ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಿವರೆಗೆ ನನ್ನ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರ್ತದೋ, ಎಲ್ಲಿವರೆಗೆ ಈ ಕ್ಷೇತ್ರದ ಜನರ ಆಶೀರ್ವಾದ ನನ್ನ ಮೇಲೆ ಇರ್ತದೋ, ಖಂಡಿತ ಈ ಕ್ಷೇತ್ರದ ಜನ ನನ್ನನ್ನು ಯಾವತ್ತೂ ಬಿಟ್ಟು ಹಾಕೋದಿಲ್ಲ ಅಂತೇಳುವಂಥ ಸ್ಪಷ್ಟ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲದ್ರೆ ಸತತವಾಗಿ 5 ಬಾರಿ ನಾನು ಈ ಕ್ಷೇತ್ರದಲ್ಲಿ ಆಯ್ಕೆ ಆಗಬೇಕಿದ್ರೆ ನನ್ನಲ್ಲಿ ಹಣದ ಬಲ ಇಲ್ಲ, ಬೇರೆ ಯಾವುದೇ ಬಲ ಇಲ್ಲ. ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದವೇ ನನ್ನ ಬಲ. ಆ ವಿಶ್ವಾಸವನ್ನು ಮಾತ್ರ ನಾನು ಪ್ರಾಮಾಣಿಕವಾಗಿ ಉಳಿಸಿಕೊಂಡು ಬಂದಿದ್ದೇನೆ. ನನಗೆ ಮತದಾನ ಮಾಡಿದಂಥ ಯಾರು ಮತದಾರರಿದ್ದಾರೆ ಅವರ ಗೌರವವನ್ನು ನಾನು ಕಾಪಾಡಿದ್ದೇನೆ, ಅವರ ಗೌರವವನ್ನು ಉಳಿಸಿಕೊಂಡಿದ್ದೇನೆ. ನನ್ನ ಗೌರವವನ್ನು ಕಾಪಾಡಿದ್ದೇನೆ, ನನ್ನ ಗೌರವವನ್ನು ಉಳಿಸಿಕೊಂಡಿದ್ದೇನೆ. ನನ್ನ ತಂದೆ ತಾಯಿಯವರ ಗೌರವವನ್ನು ಉಳಿಸಿಕೊಂಡಿದ್ದೇನೆ. ಅದೇ ರೀತಿ ಈ ಕ್ಷೇತ್ರದ ಗೌರವವನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ಇದು ನನ್ನ ಮೂಲತಂತ್ರ. ಆ ರೀತಿಯಲ್ಲಿ ನಾನು ಈ ಕ್ಷೇತ್ರದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಂತ ಹೇಳುವಂಥ ಮಾತನ್ನು ನನ್ನ ಕ್ಷೇತ್ರದ ಜನತೆ ಒಪ್ತಾರೆ. ಮುಖ್ಯವಾಗಿ ಅಕ್ರಮ ಸಕ್ರಮ, 94C 94CC, ಅದೇ ರೀತಿಯಲ್ಲಿ BPL ಕಾರ್ಡ್. 5 ವರ್ಷ BJP ಸರ್ಕಾರ ಇಲ್ಲಿತ್ತು. ಆ BJP ಸರ್ಕಾರ ಇದ್ದಾಗ ಬಡವರಿಗೆ BPL ಕಾರ್ಡ್ ಇಲ್ಲ, ಕೂಲಿ ಕಾರ್ಮಿಕರಿಗೆ BPL ಕಾರ್ಡ್ ಇಲ್ಲ, 5 ಸೆನ್ಸ್ಲಿ ನಿವಾಸಿಗಳಿಗೆ BPL ಕಾರ್ಡ್ ಇಲ್ಲ. 10 ಎಕರೆ 15 ಎಕರೆ ಅಡಿಕೆ ತೋಟ ಇರುವಂಥವರು BJPಯವರಿಗೆಲ್ಲ BPL ಕಾರ್ಡ್. ನಾನಾಗ ಶಾಸಕ ಹೋದಲ್ಲಿ ಬಡವರು ನನ್ನ ಹತ್ರ ಕೇಳ್ತಿದ್ರು, ಏನಿದು, ಏನು ಮಾಡಲಿಕ್ಕಾಗ್ತದೆ? ನಾನು ಹೇಳಿದೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿ, ನಾನು ಇದನ್ನೆಲ್ಲ ಬದಲಾವಣೆ ಮಾಡಿ ನಿಮಗೆಲ್ಲ BPL ಕಾರ್ಡ್ ಹಂಚ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆ. 2013ರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. ನಾನು ಸುಮಾರು 35,000 ಜನರಿಗೆ, ಬಡವರಿಗೆ BPL ಕಾರ್ಡನ್ನು ಮಂಜೂರು ಮಾಡಿ ನನ್ನ ಕೈಯಲ್ಲೇ ಹಂಚುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಅದೇ ರೀತಿ ಏನು 94C 94CC ಒಂದೊಂದು ಬಡವರಿಗೆ ಬೇಕಾದಂಥ ಕಾರ್ಯಕ್ರಮ. 50-60 ವರ್ಷಗಳಿಂದ ಆ ಬಡವರು ಸರ್ಕಾರಿ ಜಮೀನಲ್ಲಿ ಮನೆ ಮಾಡಿ ಕೂತಿದ್ದಾರೆ. ಅವರಿಗೆ BPL ಕಾರ್ಡ್ ಇಲ್ಲ, ಮನೆ ನಂಬರ್ ಇಲ್ಲ, ಕರೆಂಟ್ ಇಲ್ಲ, ಸರ್ಕಾರದ ಯಾವುದೇ ಸವಲತ್ತು ಇಲ್ಲ. ಆದ್ದರಿಂದ ಅವರಿಗೆ ಅದನ್ನು ಮಂಜೂರು ಮಾಡಿಕೊಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದಾಗ 94C 94CC ಅಂತ ಹೇಳುವಂಥ ಕಾನೂನನ್ನು ಜಾರಿ ಮಾಡಿ, ಆ ಕಾನೂನು ಪ್ರಕಾರ ಸುಮಾರು 21,000 ಜನಕ್ಕೆ ಹಕ್ಕುಪತ್ರವನ್ನು 94C 94CC ಹಕ್ಕುಪತ್ರವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಸುಮಾರು 35,000 ಮಂದಿ ಬಡವರಿಗೆ ನಾನು BPL ಕಾರ್ಡ್ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಈ ರೀತಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಕ್ಕುಪತ್ರವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಹೇಳಲಿಕ್ಕೂ ನಾನು ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೇನೆ. ರೈತರಿಗಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ? ಯಾವೆಲ್ಲ ಯೋಜನೆಗಳು ಅನುಷ್ಠಾನಗೊಂಡಿದೆ? ಮುಖ್ಯವಾಗಿ ರೈತರು, ಕೃಷಿಕರ ಬಗ್ಗೆ ಹೇಳಿದ್ದೀನಿ ನಾನು. ಮೊನ್ನೆ ತಾನೇ ಬಜೆಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ರೈತರು ಸೊಸೈಟಿಯಲ್ಲಿ ಮಾಡಿದಂಥ ಸಾಲ, ಅದರಲ್ಲಿ 50,000ವರೆಗಿನ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸವನ್ನು ಮಾಡಿದರು. ಇದರಿಂದಾಗಿ ಈ ಸರ್ಕಾರ 8,165 ಕೋಟಿ ರೂಪಾಯಿಯನ್ನು ಸರ್ಕಾರದ ಬೊಕ್ಕಸದಿಂದ ಸೊಸೈಟಿ ಕಟ್ಟುವಂಥ ಅವಕಾಶ ಆಯಿತು.
ಮೊನ್ನೆ ದಶಂಬರ ಆಖೇರಿಯ ಒಳಗೆ ಈ ಎಲ್ಲ ರೈತರ ಸಾಲವನ್ನು ಸೊಸೈಟಿಗೆ ಪಾವತಿ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಹಿಂದಿನ ಸರ್ಕಾರ 3 ಮುಖ್ಯಮಂತ್ರಿಗಳಿದ್ದರು. ಕೊನೆಯ ಮುಖ್ಯಮಂತ್ರಿ ಈ ಸಾಲ ಮನ್ನಾವನ್ನು ಜಾರಿ ಮಾಡಿದರು. ಆದರೆ ಅವರ ಸರ್ಕಾರದ ಬೊಕ್ಕಸದಿಂದ 1 ಪೈಸೆಯನ್ನು ಕೂಡ ರೈತರ ಸಾಲ ಮನ್ನಾಕ್ಕೆ ಅವರ ಸೊಸೈಟಿ ಕಟ್ಟಲಿಲ್ಲ. ನಾವು ಅಧಿಕಾರ ಬಂದಾಗ ಆ ಸಾಲ ಮನ್ನಾ ಹೊರೆಯನ್ನು ನಮ್ಮ ಸರ್ಕಾರ ವಹಿಸಿಕೊಂಡು ಆ ಸಾಲವನ್ನು ಕೂಡ ಕ್ಲಪ್ತ ಸಮಯಕ್ಕೆ ಸಹಕಾರಿ ಸಂಘಕ್ಕೆ ಪಾವತಿ ಮಾಡುವಂಥ ಕೆಲಸವನ್ನು ಮಾಡಿತ್ತು. 5 ವರ್ಷದ ಅವಧಿಯಲ್ಲಿ 2 ಬಾರಿ ನಮ್ಮ ಸರ್ಕಾರ ರೈತರ ಸಾಲ ಮನ್ನಾದ ಹಣವನ್ನು ಪಾವತಿ ಮಾಡುವಂಥ ದೊಡ್ಡ ಕೆಲಸವನ್ನು ಮಾಡಿದೆ ಅಂತ ಹೇಳುವಂಥ ಅಲ್ಲದೆ ಆ ಮೂಲಕ ರೈತರಿಗೆ ಕೃಷಿಕರಿಗೆ ಒಳ್ಳೆಯ ರೀತಿಯ ಸಹಕಾರವನ್ನು ಸರ್ಕಾರ ಕೊಟ್ಟಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಶಿಕ್ಷಣಕ್ಕೆ ಈ ಕ್ಷೇತ್ರದಲ್ಲಿ ತಾವು ಕೊಟ್ಟಿರುವ ಕೊಡುಗೆ ಏನು? ಶಿಕ್ಷಣಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಎಲ್ಲ ಬಡವರ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಹೇಳುವಂಥ ದೊಡ್ಡ ಇರಾದೆಯನ್ನು ಇಟ್ಕೊಂಡಂಥ ಸರ್ಕಾರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ಕೊಡುವಂಥದ್ದು, ಉಚಿತವಾಗಿ ಹಾಲನ್ನು ಕೊಡುವಂಥದ್ದು, ಉಚಿತವಾಗಿ ಶೂಸ್ಗಳನ್ನು ಕೊಡುವಂಥದ್ದು, ಉಚಿತವಾಗಿ ಉಡುಪುಗಳನ್ನು ಕೊಡುವಂಥದ್ದು, ಅದೇ ರೀತಿಯಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು, ಬಸ್ ಪಾಸ್ ಕೊಡುವಂಥದ್ದು, ಆ ರೀತಿಯಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಮೊನ್ನೆ ತಾನೇ ಬಜೆಟ್ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಯಾರೆಲ್ಲ ವಿದ್ಯಾರ್ಥಿಗಳು ಬಸ್ ಪಾಸನ್ನು ಹೊಂದಿದ್ದಾರೋ ಈಗ ಬಸ್ ಪಾಸನ್ನು ಹೊಂದಬೇಕಿದ್ದರೆ ಒಂದು ಅರ್ಧ ಅಂಶ ದುಡ್ಡು, ಮೂರನೇ ಎರಡು ಅಂಶ ದುಡ್ಡು ಕಟ್ಟಬೇಕು ಪಾಸಿಗೆ. ಆ ಮೂಲಕ ಪಾಸ್ ಪಡೀತಿದ್ರು. ಇನ್ನು ಮುಂದೆ ಬರುವ ಶಾಲಾ ಪ್ರಾರಂಭದ ಸಂದರ್ಭ ಯಾವ ವಿದ್ಯಾರ್ಥಿಗಳು ಬಸ್ ಪಾಸಿಗೆ ದುಡ್ಡು ಕಟ್ಟಲಿಕ್ಕಿಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದ ಬಸ್ ಪಾಸನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಷ್ಟೇ ಅಲ್ಲ, ಯಾರು ವಿದ್ಯಾರ್ಥಿನಿಯರಿದ್ದಾರೆ, ಈ ವಿದ್ಯಾರ್ಥಿನಿಯರು ಪ್ರಾಥಮಿಕ ಶಿಕ್ಷಣದಿಂದ ಹೈಸ್ಕೂಲು, ಜೂನಿಯರ್ ಕಾಲೇಜು, ಪ್ರಥಮ ದರ್ಜೆ, ಸ್ನಾತಕೋತ್ತರ ಪದವಿವರೆಗೆ ಯಾವುದೇ ಸಂದರ್ಭದಲ್ಲಿ ಇನ್ನು ಮುಂದಿನ ಕಾಲದಲ್ಲಿ ಫೀಸನ್ನು ಕಟ್ಟಲಿಕ್ಕಿಲ್ಲ. ಈ ಎಲ್ಲ ಫೀಸನ್ನು ಸರ್ಕಾರ ಕಾಲೇಜಿಗಾಗಲಿ, ಹೈಸ್ಕೂಲಿಗಾಗಲಿ, ಜೂನಿಯರ್ ಕಾಲೇಜಿಗಾಗಲಿ, ಪದವಿ ಕಾಲೇಜಿಗಾಗಲಿ, ಸ್ನಾತಕೋತ್ತರ ಪದವಿ ಕೂಡ ಸರ್ಕಾರವೇ ಪಾವತಿ ಮಾಡುತ್ತದೆ. ಆ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸರ್ಕಾರ ಮಾಡಿ ಹೆಚ್ಚಿನ ಮಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳುವಂಥ ಇರಾದೆಯನ್ನು ಈ ಸರ್ಕಾರ ಇಟ್ಟುಕೊಂಡಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಬೇಕು ಅಂತ ಹೇಳುವಂಥ ಇರಾದೆ ಮಾನ್ಯ ಮುಖ್ಯಮಂತ್ರಿಗಳದ್ದು. ಭಾರಿ ಜನ ಪೈಪೋಟಿ ಮಾಡಿದರು, ನಾನು ಕೂಡ ಪೈಪೋಟಿ ಮಾಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಮಾಡಿದ್ದೇನೆ. ಆದರೆ ಇಷ್ಟರವರೆಗೆ ಸರ್ಕಾರ ಯಾವುದನ್ನು ತೀರ್ಮಾನಕ್ಕೆ ತಗೊಂಡಿಲ್ಲ. ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಗಳು ಆಗ್ತಾರೆ. ಆ ಸಂದರ್ಭದಲ್ಲಿ ಅವರು ಇನ್ನೂ ಒತ್ತಾಯ ಮಾಡಿ ಆದಷ್ಟು ಬೆಳ್ತಂಗಡಿಗೆ ಆ ಒಂದು ಮೆಡಿಕಲ್ ಕಾಲೇಜನ್ನು ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ದನಕಳ್ಳ ಸಾಗಣೆಗೆ ಯಾವ ರೀತಿಯ ಕ್ರಮ ಕೈಗೊಂಡಿದ್ದೀರಿ? ದನಗಳ ಕಳ್ಳ ಸಾಗಣೆ ಎಲ್ಲ ಕಡೆಯಲ್ಲಿ ನಡೀತಿದೆ, ಅವ್ಯಾಹತವಾಗಿ ನಡೀತಿದೆ. ಆದರೆ ಇದಕ್ಕೆ ಬಜರಂಗ ದಳದವರು ಕಾರಣರು, ಇದಕ್ಕೆ ಕುಮ್ಮಕ್ಕು ಕೊಡುವವರು ಅವರು ಕುಮ್ಮಕ್ಕು ಕೊಟ್ಟು ಸಾಗಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಆ ಕುಮ್ಮಕ್ಕೆ ಯಾಕೆ ಕೊಡ್ತಾರೆ ಅಂತ ಅದನ್ನು ನಾನು ಇಲ್ಲಿವರೆಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅಂತ ಒಂದು ವರ್ಗದ ಜನ ಅದನ್ನು ಕದ್ದು ಸಾಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ತಡೆಯುವಂಥ ಕ್ರಮ ಆಗಬೇಕು. ಆ ರೀತಿ ಕದ್ದು ಸಾಗಿಸುವಂಥದ್ದು, ಅದನ್ನುಗಳನ್ನು ಕೊಂಡೋಗುವಂಥ ಕೆಲಸ ನಡಿಬಾರ್ದು. ನಾನು ಮುಂದಕ್ಕೂ ಆ ಕುಮ್ಮಕ್ಕಿಗೆ ಅವಕಾಶ ಕೊಡದೆ ಅದನ್ನು ತಡೆ ಹಿಡಿಯುವಂಥ ಕೆಲಸಕ್ಕೆ ಪ್ರಯತ್ನಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಶಾಸಕ ವಸಂತ ಬಂಗೇರರ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ. ನಮ್ಮ ಬೆಳ್ತಂಗಡಿಯ ಜನತೆಗೆ ಅವರ ಕೆಲಸವೇ ಅವರ ಬಗ್ಗೆ ಮಾತಾಡ್ತಾ ಇದೆ ತಾಲೂಕಿನಾದ್ಯಂತ. ಯಾಕೆಂದರೆ ಅವರು ಮಾಡಿದ ಅನೇಕ ಅಭಿವೃದ್ಧಿಪರ ಕೆಲಸಗಳು ಇವತ್ತು ನಮ್ಮ ಕಣ್ಣೆದುರಲ್ಲಿ ಕೂಡ ಕಾಣ್ಬೋದು. ಅದರಲ್ಲಿ ಮುಖ್ಯವಾಗಿ ತಾಲೂಕಿನ ಒಂದು ಮಿನಿ ವಿಧಾನಸೌಧ, ಹಾಗೆಯೇ ಆ ಒಂದು ರಸ್ತೆಗಳು, ಮುಖ್ಯವಾಗಿ ಉಪ್ಪಿನಂಗಡಿ ಗುರಾಯನಕೆರೆ ರಸ್ತೆ, ಅದು ಇವತ್ತು ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿಯೂ ಕೂಡ ಕಮ್ಮಿ ಇಲ್ಲ. ಹಾಗೆಯೇ ಕಿಲ್ಲೂರು ರಸ್ತೆ ಇರ್ಬೋದು,
ಕಾಜೂರು ಕಿಲ್ಲೂರು ಅಥವಾ ಬಂಗಾಡಿ ರಸ್ತೆ, ಇವು ಯಾವುದೇ ರಸ್ತೆಗಳನ್ನು ನೋಡಿದರೂ ನಿಮಗೆ ಅವರ ಒಂದು ಮುಖ್ಯ ಅಭಿವೃದ್ಧಿ ಕೆಲಸಗಳು ಕಾಣಿಸ್ತಾ ಇದೆ. ಅವರು ಈ ಒಂದು 5 ವರ್ಷಗಳಲ್ಲಿ ಸಾಧಾರಣ ಯಾವುದೇ ಒಬ್ಬ ಶಾಸಕ ಬೆಳ್ತಂಗಡಿಗೆ ತರದಷ್ಟು ಅನುದಾನವನ್ನು ತಂದುಕೊಟ್ಟಿದ್ದಾರೆ. ಸುಮಾರು 1,000 ಕೋಟಿ ಮಿಕ್ಕಿ ಅನುದಾನ ಮೊನ್ನೆ ಎಲೆಕ್ಷನ್ ಅಲ್ಲಿ ಡಿಕ್ಲೇರ್ ಆಗುವವರೆಗೂ ಅವರ ಈ ಒಂದು ಕೆಲಸಗಳು ನಡೀತಾನೇ ಇತ್ತು. ಮೊನ್ನೆ ಡಿಕ್ಲೇರ್ ಆದ ಕೂಡಲೇ ಅಲ್ಲಿವರೆಗೂ ಕೂಡ ಕೆಲವರು ಹೇಳ್ತಾರೆ ಅವರು ಶಿಲಾನ್ಯಾಸ ಮಾಡ್ತಾರೆ ಸುಮ್ಮನೆ ಅಂತ. ಆದರೆ ಮುಂದಿನ ಅವರು ಯಾವುದೇ ಕೆಲಸವನ್ನು ಕೂಡ ಮಂಜೂರಾಗದೆ ಯಾವುದನ್ನು ಕೂಡ ಅವರು ಇಷ್ಟವರೆಗೆ ಮಾಡಿಲ್ಲ. ಮಂಜೂರಾದ ಕೆಲಸಗಳನ್ನು ಅವರು ಶಿಲಾನ್ಯಾಸ ಮಾಡೋ ಮುಖಾಂತರ ಆ ಕೆಲಸಗಳು ಆ ಊರಿಗೆ, ಹಳ್ಳಿಗೆ, ಗ್ರಾಮೀಣ ರಸ್ತೆಗಳ ಯಾವುದೇ ಅಭಿವೃದ್ಧಿ ಕೆಲಸ ಇರ್ಬೋದು ಅವರನ್ನು ಖಂಡಿತವಾಗಿ ಮುಂದುವರಿಸ್ತಾರೆ, ಅದನ್ನು ನಡೆಸ್ತಾರೆ. ಹಾಗೆಯೇ ನಮ್ಮ ಶಾಸಕ ವಸಂತ ಬಂಗೇರರು ಬಡವರ ಯಾವುದೇ ಒಂದು ಕಷ್ಟಕಾಲದಲ್ಲಿ ಇಲ್ಲಿ ನಮ್ಮ ಕೈಗೆ ಸಿಗುವಂಥ ನಾಯಕ. ಅವರನ್ನು ಬಿಟ್ಟರೆ ಇನ್ನೊಬ್ಬ ನಾಯಕ ಇಲ್ಲಿ ಇಲ್ಲ. ಮತ್ತೆಲ್ಲ ಬೇರೆ ಬೇರೆ ಜನ ಬರ್ಬೋದು ಹೋಗ್ಬೋದು ಇವತ್ತು ನಾಯಕರಾಗಿ. ಆದರೆ ವಸಂತ ಬಂಗೇರ ಅಂದರೆ ಇವತ್ತು ಬೆಳ್ತಂಗಡಿಯ ಒಬ್ಬ ಆಪತ್ ಬಾಂಧವ ಹಾಗೂ ಜನರ ನಾಡಿ ಮಿಡಿತ ಅರಿತ ಒಬ್ಬ ನಾಯಕ. ಅವರ ಒಂದು ಭವಿಷ್ಯ ನಮ್ಮ ಬೆಳ್ತಂಗಡಿಯ ಅವರ ಭವಿಷ್ಯ, ಅವರ ಅಧಿಕಾರ ಬೆಳ್ತಂಗಡಿಗೆ ನಮಗೆ ಅತ್ಯಗತ್ಯವಾಗಿದೆ. ಹಾಗೆ ಮುಂದೆ ಕೂಡ ನಾವು ಅದನ್ನು ಅವರು ಶಾಸಕರಾಗಿ ಇರಲಿಕ್ಕೆ ನಾವು ತುಂಬ ಹೃತ್ಪೂರ್ವಕವಾಗಿ ಬಯಸ್ತಾ ಇದ್ದೇವೆ.